ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿಮಂದಿರ ಧರ್ಮಕ್ಷೇತ್ರಕ್ಕೆ ಭಾನುವಾರ ದಿಢೀರನೆ ಭೇಟಿ ನೀಡಿ ಕ್ಷೇತ್ರದ ತಮ್ಮ ಆರಾಧ್ಯ ದೇವರ ಲೈಂಗಿಕ ರಂಭಾಪುರ ಜಗದ್ಗುರು ವೀರಗಂಗಾ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಗದ್ದುಗೆಗೆ ಸಂಕಲ್ಪ ಸಹಿತ ವಿಶೇಷ ಪೂಜೆ ಸಲ್ಲಿಸಿದರು. ಡಿ ಕೆ ಶಿವರು ಲಕ್ಷ್ಮೇಶ್ವರಕ್ಕೆ ಬರುತ್ತಿದ್ದಂತೆ ಮಹಾಕವಿ ಪಂಪ ವರ್ತುಲದಲ್ಲಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಜಯವಾಗಲಿ ಎಂದು ಘೋಷಣೆ ಕೂಗಿದರಲ್ಲದೆ ಗುಲಾಬಿ ಹೂವಿನ ಬೃಹತ್ ಮಾಲೆಯನ್ನು ಹಾಕಿ ಕುರಿಮರಿ ಕೊಟ್ಟು ಕಂಬಳಿ ಹೊದಿಸಿದರು. ಮಾರ್ಗ ಮಧ್ಯದಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ, ಪ್ರವೀಣ್ ಬಾಳೆಕಾಯಿ ಹಾಗೂ ಶಂಕರ್ ಬಾಳೆಕಾಯಿ ಸಹೋದರರಿಂದ ಸನ್ಮಾನ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರ ಜೆ.ಎಸ್. ಗಡ್ಡದೇವರಮಠ, ರಾಮಣ್ಣ ಲಮಾಣಿ, ರಾಮಕೃಷ್ಣ ದೊಡ್ಮನಿ, ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ನಾಗರಾಜ್ ಮಡಿವಾಳ, ಅನ್ನಸ್ವಾಮಿ ಗಡ್ಡದೇವರಮಠ, ರಜತ್ ಉಳ್ಳಾಗಡ್ಡಿ, ಶ್ರೀನಿವಾಸ ಮಾನ್ಯ, ಲಕ್ಷ್ಮಣಗೌಡ ಪಾಟೀಲ, ಜಿ.ಆರ್. ಕೊಪ್ಪದ, ಟಿ. ಈಶ್ವರ, ಗುರುನಾಥ್ ದಾನಪ್ಪನವರ, ಸುಜಾತ ದೊಡ್ಮನಿ, ಎಸ್.ಪಿ. ಬಳಿಗಾರ, ವೀರಯ್ಯ ಮಠಪತಿ, ಸೋಮಣ್ಣ ಬೆಟಗೇರಿ, ಡಿ.ಕೆ. ಹೊಂಡಪ್ಪನವರ, ದೇವಪ್ಪ ಲಮಾಣಿ, ರಾಮಣ್ಣ ಲಮಾಣಿ ಸಿಗ್ಲಿ, ಯಲ್ಲಪ್ಪ ತಳವರ, ಫಕೀರೇಶ್ ಮ್ಯಾಟಣ್ಣವರ, ಪದ್ಮರಾಜ್ ಪಾಟೀಲ, ತಿಪ್ಪಣ್ಣ ಸೋಂಶಿ, ದಾದಾಪೀರ್ ಮುಚ್ಚಾಲೆ, ಸಾಯಿಬ್ ಜಾನ್ ಹವಾಲ್ದಾರ, ರಾಜಣ್ಣ ಕುಂಬಿ, ರಾಮಣ್ಣ ಲಮಾಣಿ, ರಾಜುಗೌಡ ಪಾಟೀಲ, ಶ್ರವಣಗೋಡಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಅಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಅಂಗಲಿಂಗಗಳ ತತ್ವ ಬೋಧಿಸಿ